ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಇಂದು ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರು ಅಧಿಕಾರ ಪದಗ್ರಹಣ ಮಾಡಿದ್ದಾರೆ. ಬನ್ನಿ ಇವತ್ತು ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿ ಏನು ನೋಡಿ, ಇದು 2020ರಲ್ಲಿ ಇವತ್ತು ಹಿಂದಿನ ಸರ್ಕಾರದಲ್ಲಿ ಪ್ರಾರಂಭ ಆದದ್ದು. ಯಾಕಂದರೆ ಸಾಕಷ್ಟು ವೀರಶೈವ ಲಿಂಗಾಯತ ಅನೇಕ ಒಳಪಂಗಡಗಳು ಇವತ್ತು ನ್ಯಾಯ ಕೊಡಿಸುವಂಥದ್ದು ಆಗಬೇಕಾಗಿದೆ. ಅದರಲ್ಲಿ ಕಡುಬಡವರು ರೈತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಮಹಿಳೆಯರಿದ್ದಾರೆ. ಅವರಿಗೆಲ್ಲರಿಗೂ ಇವತ್ತು ಸ್ವಾವಲಂಬಿ ಜೀವನವನ್ನು ಸಾಗೋದಕ್ಕೆ ಇವತ್ತು ಈ ನಿಗಮದಿಂದ ಅನೇಕ ಒಳಪಂಗಡಗಳಿಗೆ ಸಹಾಯ ಆಗಬೇಕು ಅನ್ನೋದು ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಬಹುತೇಕ ಇನ್ನೂ ಅನೇಕ ಒಳಪಂಗಡಗಳು ಇದರಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಕೇವಲ 24 ಒಳಪಂಗಡಗಳು ಮಾತ್ರ ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ತಾನೇ ಅಧಿಕಾರವನ್ನು ಇವತ್ತು ಸ್ವೀಕಾರ ಮಾಡಿದ್ದೀನಿ. ಖಂಡಿತವಾಗಿ ಬರೋ ದಿನಗಳಲ್ಲಿ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಇವತ್ತೇನು ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ನ್ಯಾಯ ಕೊಡಿಸುವಂಥದ್ದು ಅದನ್ನೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಜವಾಬ್ದಾರಿಯನ್ನು ನೀಡಿದ್ದಾರೆ. ನಾನು ತಮ್ಮ ಮುಖಾಂತರ ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಈ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸ್ತೇನೆ ಅನ್ನೋ ಮಾತನ್ನು ಹೇಳಿಕೆ ಇಚ್ಛೆಪಡ್ತೀನಿ. ಸರ್, ಈ ಹಿಂದೆ ಅಭಿವೃದ್ಧಿ ನಿಗಮ ಸ್ಟಾರ್ಟ್ ಆದಾಗ ಆ ಒಂದು ಅಧ್ಯಕ್ಷರಿದ್ದಾಗ ಅದು ಸಾರ್ವಜನಿಕವಾಗಿ ಇದಾಗಿಲ್ಲ, ಬಳಕೆ ಆಗಿಲ್ಲ. ಈಗ ತಾವು ಪ್ರಥಮ ಅದ್ರ ಬಗ್ಗೆ ಯಾವ ರೀತಿ ನೋಡಿ, ಹಿಂದೆ ಯಡಿಯೂರಪ್ಪನವರು ಈ ಒಂದು ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು ಬಜೆಟ್. ಬಹುತೇಕ ಕೇವಲ 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅನ್ನೋದು ನನಗೆ ಆ ವಿಚಾರ ಗೊತ್ತಾಗಿದೆ. ಕಳೆದ ಸರ್ಕಾರದಲ್ಲಿ ಒಂದು 100 ಕೋಟಿ ಕೊಟ್ಟಿದ್ದಾರೆ. ಇದು ಹೊಸ ಸರ್ಕಾರ ಬಂದಿದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಈಗಾಗಲೇ 60 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಪ್ರಾರಂಭ ಹಂತದಲ್ಲಿ. ಇವಾಗ ತಾನೇ ಈ ಒಂದು ಕಚೇರಿಗೆ ಬಂದು ನನಗೆ ಆಶೀರ್ವಾದ ಮಾಡಿ ಹೋಗುವಂತ ಹೇಳಿದರು. ನಾನು ಹೆಚ್ಚಿನ ಒಂದು ಅನುದಾನವನ್ನು ಕೊಡ್ತೀನಿ. ಕಾಶಪ್ಪನವರು ಅಭಿವೃದ್ಧಿ ಮಂಡಳಿ ತೃಪ್ತಿ ಇದೆಯಾ? ತೃಪ್ತಿ ಪ್ರಶ್ನೆ ಇಲ್ಲ. ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸಿ ತೋರಿಸುವಂಥದ್ದೇ ನನ್ನ ಗುರಿ. ಆ ಕೆಲಸವನ್ನು ಮಾಡ್ತೀನಿ. ಮುಂದೆ ಅವರಿಗೆ ಗೊತ್ತಾಗುತ್ತೆ ನನ್ನ ಶಕ್ತಿ. ಮೀಸಲಾತಿ ಮೀಸಲಾತಿ ಬಗ್ಗೆ ಈಗಾಗಲೇ ಮಂತ್ರಿಯಿಂದ ಕಾರ್ಯಕಾರಿಣಿಯಾಗಿದೆ, ಜಗದೀಶ್ವರ ಬಂದಿದ್ದಾರೆ. ಏನು ಸರ್ ಮಂತ್ರಿ ನೆಕ್ಸ್ಟ್? ಈಗಾಗಲೇ ಸರ್ಕಾರದ ಮುಂದೆ ಇರುವಂಥ ಪ್ರಶ್ನೆ. ಯಾಕಂದರೆ ಒಂದು ಕಡೆ ಇವತ್ತು ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣ ಹಿಂದಿನ ಸರ್ಕಾರ ಮಾಡಿದ್ದು 2D 2C ಒಂದು ಇದನ್ನ ತಡೆಯಾಜ್ಞೆಯನ್ನು ನೀಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ವಿನಂತಿ ಮಾಡ್ತಿದ್ದೀವಿ. ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ನಾವು ಫ್ಯೂಚರ್ ಅನೇಕ ನಾಯಕರು ಭೇಟಿಯಾದಾಗ ಅವರು ಭರವಸೆಗಳನ್ನು ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ. ಆ ಒಂದು ನ್ಯಾಯಾಂಗ ತೀರ್ಪು ಬಂದ ತಕ್ಷಣ ಒಂದು ಸರ್ಕಾರ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ. ಒಟ್ಟಾರೆ ಎಲ್ಲ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ಪಡೆಯುವಂಥದ್ದು ಮತ್ತು ರಾಜ್ಯ ಸರ್ಕಾರದ ಏನು ಅನುಕೂಲಗಳಿದೆ, ನಮ್ಮ ಬೇಡಿಕೆ 2A ಇದೆ, ಅದನ್ನು ಕೂಡ ಒತ್ತಾಯವನ್ನು ಮಾಡಿ ಪಡೆಯುವಂಥ ಕೆಲಸ ಮಾಡ್ತೀವಿ. CM ಸೇರಿದಂತೆ ಸಚಿವರೆಲ್ಲ ಭಾಳ ಸಂತೋಷ ಅನಿಸುತ್ತೆ. ಯಾಕಂದರೆ ಅವರೆಲ್ಲರ ಸಹಕಾರದಿಂದ ಇವತ್ತು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಬಂದಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಎಲ್ಲ ಸಚಿವರಿಗೆ ಮತ್ತು ಶಾಸಕರಿಗೆ ವಿಶೇಷವಾದ ಧನ್ಯವಾದಗಳು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಸೊ ಇದು ಏನು ವೀರಶೈವ ಅಭಿವೃದ್ಧಿ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಇವತ್ತು ಪದಗ್ರಹಣ ಮಾಡಿದಂಥ ವಿಜಯಾನಂದ ಕಾಶಪ್ಪನವರು ಮಾತಾಡಿದ್ದು. ಇವತ್ತು ಈ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ರೂಪಾಯಿ ಇದೆ. ಅದನ್ನು ಸದುದ್ದೇಶವಾಗಿ ಬಳಸೋಕೆ ಮುಂದಿನ ಹಂತದಲ್ಲಿ ಎಲ್ಲ ರೀತಿಯ ಕಾರ್ಯಪ್ರವೃತ್ತರಾಗುವುದಾಗಿ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಚಂದ್ರಶೇಖರ್ ಅವರ ಜೊತೆ ಅಶ್ವಿನಿ.